ಚಪ್ಪರದ ಅವರೆಕಾಯಿ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ ಸರ್ವ್ ಮಾಡಲಿಕ್ಕೆ. ಚಪ್ಪರದ ಅವರೆಕಾಯಿ 250 ಗ್ರಾಮ್ ತಗೊಂಡಿದ್ದೇನೆ, 250 ಗ್ರಾಮ್ಸ್. ಒಂದು ಟೊಮ್ಯಾಟೊ, ಒಂದು ಈರುಳ್ಳಿ, 2 ಸಣ್ಣ ಸೈಜ್ ಆಲೂಗಡ್ಡೆ. ಪಾತ್ರೆ ಬಿಸಿಗಿಟ್ಟಿದ್ದೇನೆ. ಕುಕ್ಕಿಂಗ್ ಆಯಿಲ್ ಎಣ್ಣೆ ಹಾಕೋಣ. ಎಣ್ಣೆ ಸ್ವಲ್ಪ ಬಿಸಿಯಾಗಿ 1/4 ಟೀ ಸ್ಪೂನ್ ಅಷ್ಟು ಅಜ್ವೈನ್ ಓವ ಹಾಕೊಳ್ತೇನೆ. ಸ್ವಲ್ಪ ಓವ ಕೆಂಪಾಗಲಿ, ಮೀಡಿಯಂ ಫ್ಲೇಮಲ್ಲಿ. ಈಗ ನಾನು ತುಂಡು ಮಾಡಿದ ಆನಿಯನ್ ಈರುಳ್ಳಿ ಹಾಕೊಳ್ತೇನೆ. ಸಾಲ್ಟ್, ಉಪ್ಪು ರುಚಿಗೆ ತಕ್ಕಷ್ಟು. 1/4 ಟೀ ಸ್ಪೂನ್ ಅಷ್ಟು ಹಿಂಗೆ ಹಸಪಟ್ಟಿದ ಹಾಕೊಳ್ತೇನೆ. ಈಗ ನಾವು ಈರುಳ್ಳಿಯನ್ನು ಒಳ್ಳೆ ರೀತಿ ಫ್ರೈ ಮಾಡುವ. ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಫ್ಲೇಮನ್ನು ಲೋಲ್ಲಿ ಇಟ್ಕೊಂಡು ಸ್ವಲ್ಪ ಡ್ರೈ ಮಸಾಲ ಹಾಕೋಣ. 1 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಪುಡಿ, ಕೊರಿಯಾಂಡರ್ ಪೌಡರ್ ಹಾಕೋಣ. ಆನಂತರ ಮೆಣಸಿನ ಪುಡಿ, ಖಾರ ನೋಡ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಬೋದು. 1 ಟೀ ಸ್ಪೂನ್ ಹಾಕ್ಕೊಳ್ತೇನೆ. ಸ್ವಲ್ಪ ಲೋ ಫ್ಲೇಮಲ್ಲಿ ಫ್ರೈ ಮಾಡುವ. ಒಂದು ಟೇಬಲ್ ಸ್ಪೂನ್ ವಾಟರ್, ನೀರು ಹಾಕ್ಕೊಳ್ತೇನೆ. ಮಸಾಲೆ ಒಳ್ಳೆ ರೀತಿ ಲೋ ಫ್ಲೇಮಲ್ಲಿ ಫ್ರೈ ಆಗಿದೆ. ಸಾಕು, ಹಸಿ ವಾಸನೆ ಹೋಗಿದೆ. ಈಗ ನಾನು ಟೊಮೆಟೊ ಹಾಕ್ಕೊಳ್ತೇನೆ. ಟೊಮೆಟೊನ ಸ್ವಲ್ಪ ಫ್ರೈ ಮಾಡುವ, ಸಾಫ್ಟ್ ಆಗಿ. ಸ್ವಲ್ಪ 1/4 ಟೀ ಸ್ಪೂನ್ ಆಗುವಷ್ಟು ಅರಶಿನ, ಟರ್ಮರಿಕ್. ಟೊಮೆಟೊ ಸಾಫ್ಟ್ ಆದ ನಂತರ ಈಗ ಸಣ್ಣಕ್ಕೆ ತುಂಡು ಮಾಡಿದ ಆಲೂಗಡ್ಡೆ ಹಾಕೋಣ. ಅದರ ಜೊತೆನೆ ಚಪ್ಪರದ ಅವರೆಕಾಯಿ ಸಹ ಹಾಕೋಣ. ಒಳ್ಳೆ ರೀತಿಯೊಮ್ಮೆ ಮಿಕ್ಸ್ ಮಾಡ್ಕೊಳ್ಳ. ಅದರ ಜೊತೆನೆ 1 ಟೀ ಸ್ಪೂನ್ ನಾನು ಚಿಕನ್ ಕರಿ ಮಸಾಲ ಹಾಕೊಳ್ತೇನೆ. ಈಗ ಜೊತೆಗೇನೆ ಮಿಕ್ಸ್ ಮಾಡ್ಕೊಳ್ಳುವ. ಸ್ವಲ್ಪ ನೀರು ಸ್ಪ್ರಿಂಕಲ್ ಮಾಡ್ಕೊಳ್ತೇನೆ. ತರಕಾರಿಗೆ ಯಾವತ್ತು ಜಾಸ್ತಿ ನೀರು ಹಾಕೊಳ್ಬಾರ್ದು, ಅದೇ ನೀರು ಬಿಡ್ತದೆ. ಮಾತ್ರ ಫ್ಲೇಮನ್ನು ಲೋವಲ್ಲಿ ಇಟ್ಕೊಂಡು ಬೇಯಲಿಕ್ಕೆ ಇಡಬೇಕು. ಲೋ ಫ್ಲೇಮಲ್ಲೇ ತರಕಾರಿಯನ್ನು ನಾನು ಬೇಯಲಿಕ್ಕೆ ಬಿಡ್ತೇನೆ. ಚಪ್ಪರದ ಅವರೆಕಾಯಿ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ ಸರ್ವ್ ಮಾಡಲಿಕ್ಕೆ.